ಯಾರೆಲ್ಲ ನಿಮಗೆ ಮುಂಚೆ ಏನಾದ್ರು ಪರಿಚಯ ಇತ್ತಾ ಹೋಗಿರೋಂಥ ಕಂಟೆಸ್ಟೆಂಟ್ಸ್ಗಳಲ್ಲಿ? ಸೊ ಈಗ ಅಲ್ಲಿ ಆಡ್ತಾ ಇರೋಂಥದ್ದು ನೋಡಿದಾಗ ಹೇಗನ್ಸುತ್ತೆ? ಪರಿಚಯ ಅಂತ ಯಾರೂ ಇಲ್ಲ ಸರ್. ನನಗೆ ಇದುವರೆಗೂ ಉಗ್ರಂ ಮಂಜು ಅವ್ರು ಇಷ್ಟ ಆಗಿದ್ದಾರೆ. ಟಾಸ್ಕ್ ಆಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ಸೆನ್ಸ್ ಆಫ್ ಹ್ಯೂಮರ್ ಇದೆ, ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಅವ್ರು ಇಷ್ಟ ಆಗಿದ್ದಾರೆ. ಇನ್ನು ಮಿಕ್ದವರೆಲ್ಲ ಇನ್ನೂ ಓಪನ್ ಅಪ್ ಆಗ್ತಾ ಇದ್ದಾರೆ. ಸೊ ನೋಡೋಣ, ಲೆಟ್ಸ್ ಸಿ. ಈ ಜಗದೀಶ್ ಅವರ ಅಗ್ರೆಸಿವ್ನೆಸ್ ಬಗ್ಗೆ ಏನು ಹೇಳ್ತೀರಿ? ಜಗದೀಶ್ ಅವ್ರ ಅಗ್ರೆಸಿವ್ನೆಸ್ ಬಗ್ಗೆ ನಾನು ಏನೂ ಹೇಳಕ್ಕೆ ಹೋಗಲ್ಲ. ಬಟ್ ಇಟ್ಸ್ ಗುಡ್ ಕಾಂಟೆಂಟ್ ಸರ್. ಅಂದರೆ ಮಜಾ ಬರ್ತಾ ಇದೆ. ಬಟ್ ಅದು ತೀರೇಖಕ್ಕೆ ಹೋಗದೇ ಇದ್ರೆ ಒಳ್ಳೆಯದು ಅಂತ. ಅಂದರೆ ಮತ್ತು ಬೇರೆ ಸ್ಪರ್ಧಿಗಳ ವಿಚಾರವಾಗಿ ಹೇಳುವಂಥದ್ದು, ಯಾರ ಆಟ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ? ಇನ್ನು ಕೆಲವೇ ದಿನಗಳಾಗಿದೆ, ಬಟ್ ಸಹಜವಾಗಿ ನಿಮಗೊಂದು ಅಲ್ಲಿ ಹೋಗಿ ಬಂದ ಎಕ್ಸ್ಪೀರಿಯನ್ಸ್ ಮೇಲೆ ಒಂದಿಷ್ಟು ಹೇಳೋದಾದರೆ ಮುಂದಿನ ದಿನಗಳಲ್ಲಿ ಜನಕ್ಕೆ. ಅದೇ ಹೇಳಿದ್ನಲ್ಲ, ಉಗ್ರಂ ಮಂಜು ಅವ್ರು ಇಷ್ಟ ಆದರು. ಇನ್ನು ಮಿಕ್ದವರು ಯಾರು ಅಂದರೆ ನನಗಿನ್ನೂ ಸ್ಟ್ಯಾಂಡ್ ಔಟ್ ಅಂತ ಆಗಿಲ್ಲ. ಒಂದು ಟೈಮ್ ಬೇಕು ಸರ್. 4 ಎಪಿಸೋಡ್ ಬಂದಿರೋದು. ಒಂದು 2 ವಾರ ಆದಮೇಲೆ ಮತ್ತು ಸುದೀಪ್ ಸರ್ ಬಂದು ಹೋದ್ಮೇಲೆ ಅವಾಗ ಈಕ್ವೇಷನ್ ಚೇಂಜ್ ಆಗುತ್ತೆ. ಒಂದು ಸತಿ ಯಾವಾಗ ಸುದೀಪ್ ಸರ್ ಬಂದು ಪಂಚಾಯಿತಿ ಮಾಡಿ ಹೋಗ್ತಾರಲ್ಲ, ಟೋಟಲ್ ಮನೆ ಈಕ್ವೇಷನ್ ಚೇಂಜ್ ಆಗುತ್ತೆ. ಈಗ ಏನಾದರೂ ನೀವು ಹೋಗುವಂಥ ಅವಕಾಶಗಳು ಸಿಕ್ಕರೆ ಹೋಗ್ಬೇಕಂತ ಅನಿಸುತ್ತಾ ಹೆಂಗೆ ಅಂತ? ಇಲ್ಲ ಸರ್, ಆಗಲೇ ಒಂದು ಸತಿ ಹೋಗಿ ಬಂದಿದ್ದೀವಿ. ಆ್ಯಂಡ್ ಬಿಗ್ ಬಾಸ್ ಇಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಆಮೇಲೆ ನನಗೆ ಯಾವಾಗಲೂ ಒಂದು ಇದ್ದಿದ್ದು, ಐ ಡೋಂಟ್ ಥಿಂಕ್ ಐ ಆಮ್ ಬಿಗ್ ಬಾಸ್ ಮೆಟೀರಿಯಲ್. ಅಂದರೆ ಬಿಗ್ ಬಾಸ್ ಆಡಿ ಅಲ್ಲಿ ಉಳ್ಕೊಳ್ಳೋಕ್ಕೆ ಏನೋ ಒಂದಷ್ಟು ಕ್ವಾಲಿಟೀಸ್ ಬೇಕು. ನನಗೆಲ್ಲೋ ಅಂದರೆ ನಾನೇ ಒಳಗಡೆ ಯೋಚನೆ ಮಾಡ್ಕೊಂಡಾಗ ನನ್ನಲ್ಲಿ ಆ ಕ್ವಾಲಿಟಿ ಅಷ್ಟು ಇಲ್ಲ ಅಂತ ಅನಿಸ್ತು. ಸೊ ಮತ್ತೆ ನಾನು ಅಲ್ಲಿ ಹೋಗಿ ಇನ್ನೇನೋ ಮಾಡಬೇಕು ಆ ಆಲೋಚನೆ ಇಲ್ಲ ಸರ್.